ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ನಾನು ನಿನ್ನೆಷ್ಟೇ ಆಲ್ಫಾ ಚಿತ್ರವನ್ನು ನೋಡ್ಕೊಂಡ್ಬಂದೆ. ಆಲ್ಫಾ ಚಿತ್ರ ಒಂದು ಅತ್ಯುತ್ತಮ ಕಂಟೆಂಟ್ ಬೇಸಿಸ್ ಚಿತ್ರ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ಫಾದಲ್ಲಿ ಡ್ರಗ್ ಮಾಫಿಯಾ ಹೇಗೆ ವರ್ಕ್ ಆಗ್ತಾಯಿದೆ, ಡ್ರಗ್ ಮಾಫಿಯಾ ಯಾವ ಥರ ಸಮಾಜದಲ್ಲಿ ಆಳವಾಗಿ ಬೇರೂರಿದೆ, ಡ್ರಗ್ ಮಾಫಿಯಾದಿಂದ ಏನೇನು ತೊಂದರೆ ಆಗ್ತಾಯಿದೆ, ಡ್ರಗ್ ಮಾಫಿಯಾದಿಂದ ಜನರ ಲೈಫಿಗೆ, ಸರ್ಕಾರಕ್ಕೆ, ಜಗತ್ತಿಗೆ, ಸ್ಟೂಡೆಂಟ್ಸ್ ಲೈಫಿಗೆ ಮತ್ತು ಡ್ರಗ್ಸ್ ತಗೊಳ್ಳೋದ್ರಿಂದ ಮನುಷ್ಯನ ಜೀವನಕ್ಕೆ ಏನೇನು ತೊಂದರೆ ಆಗ್ತಾಯಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಆಲ್ಫಾ ಚಿತ್ರದ ನಾಯಕ ನಟ ಹೇಮಂತ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅವರ ಡ್ಯಾನ್ಸ್ ಮತ್ತು ಫೈಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಮೊದಲ ಬಾರಿಗೆ ಹೀರೋ ಆಗಿ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಒಂದು ಉತ್ತಮ ಪ್ರಯತ್ನವನ್ನು ಮಾಡಿದ್ದಾರೆ. ಇದೇ ರೀತಿ ಅವರಿಂದ ಉತ್ತಮ ಚಿತ್ರಗಳು ಬರಲಿ ಮತ್ತು ಅವರ ಚಿತ್ರಕ್ಕೆ ಯಶಸ್ವಿಯಾಗಲಿ, ಆಲ್ ದ ಬೆಸ್ಟ್ ಅಂತ ಕೂಡ ನಾನು ಹೇಳ್ತೀನಿ. ಹಾಗಾಗಿ ದಯವಿಟ್ಟು ಆಲ್ಫಾ ಚಿತ್ರ ಇನ್ನೂ ಯಾರು ನೋಡಿಲ್ಲ, ಚಿತ್ರಮಂದಿರಕ್ಕೆ ಬಂದು ಆಲ್ಫಾ ಚಿತ್ರವನ್ನು ನೋಡಿ. ಮತ್ತು ಆಲ್ಫಾ ಚಿತ್ರದಲ್ಲಿ ಹಾಡುಗಳು ಕೂಡ ಚೆನ್ನಾಗಿದೆ. ರಾವ ರಾವ ಹಾಡು ಮತ್ತು ಕಾಮಿಡಿನೂ ಕೂಡ ಇದೆ. ಹಾಗಾಗಿ ಅವಿನಾಶ್ ಅವರ ಆ್ಯಕ್ಟಿಂಗ್ ಆಗಲಿ, ಅಚ್ಯುತ್ ಕುಮಾರ್ ಅವರ ಆ್ಯಕ್ಟಿಂಗ್ ಆಗಲಿ, ಮಾನಸಿ ಸುಧೀರ್ ಅವರ ಆ್ಯಕ್ಟಿಂಗ್ ಆಗಲಿ ಮತ್ತು ವಿಲನ್ ಇಬ್ಬರು ಜನ ಇದ್ದಾರೆ. ಅವ್ರ ಹೆಸರು ನನಗೆ ಜ್ಞಾಪಕ ಬರ್ತಾಯಿಲ್ಲ. ಅವರಿಬ್ಬರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ನಮ್ಮ ಕಾರ್ತಿಕ್ ಮಹೇಶ್ ಅವರ ಆ್ಯಕ್ಟಿಂಗ್ ಅಂತೂ ಬರೆಯೋಕ್ಕೆ ಆಗಲ್ಲ. ಯಾಕಂದರೆ ಮೊದಲ ಬಾರಿಗೆ ವಿಲನ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ಕಾರ್ತಿಕ್ ಮಹೇಶ್ ಅವರು. ಅವರ ಆ್ಯಕ್ಟಿಂಗ್ ನೋಡಬೇಕು ಅಂದರೆ ನಾವು ಆಲ್ಫಾ ಸಿನಿಮಾವನ್ನು ನೋಡಲೇಬೇಕು ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ. ಒಂದು ಅತ್ಯುತ್ತಮ ಚಿತ್ರ ಅಂತಲೇ ಹೇಳ್ಬೋದು. ದಯವಿಟ್ಟು ಕನ್ನಡ ಚಿತ್ರಗಳಿಗೆ ಸಪೋರ್ಟ್ ಮಾಡಿ. ಈ ಥರ ಒಳ್ಳೆಯ ಸಿನಿಮಾಗಳು, ಹೊಸಬರ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಆಲ್ಫಾ ಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.